ಮೆಜಾರಿಟಿ UPSC ಎಕ್ಸಾಮ್ಸ್ ಅಂಥದ್ದು ಅಥವಾ ಮಿಲಿಟರಿ ಎಕ್ಸಾಮ್ಸ್ ಅಂಥದ್ದು ಬೇರೆ ಬೇರೆ ರೈಲ್ವೆ ಇತ್ಯಾದಿಗಳೆಲ್ಲ ಹಿಂದಿಯಲ್ಲಿ ಇರ್ತದೆ ಕ್ವಶನ್ ಪೇಪರ್, ಇಲ್ಲಾಂದರೆ ಇಂಗ್ಲೀಷಲ್ಲಿ ಇರ್ತದೆ. ಇದೇನಾಗುತ್ತೆ, ಉತ್ತರ ಭಾರತೀಯರು ಒಂದು 7-8 ರಾಜ್ಯಗಳ ಜನರಿಗೆ ಅವರು ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೀತಾರೆ. ಆ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಾಗ ಅವ್ರಿಗೆ ಇಂಗ್ಲೀಷ್ ಬರಲೇಬೇಕು ಅಂತೇನಿಲ್ಲ, ಅವ್ರು ಪಾಸ್ ಆಗ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಸೌತ್ ಇಂಡಿಯನ್ಸ್ಗೆ ಅಥವಾ ಕನ್ನಡಿಗರಿಗೆ ಏನಾಗಿದೆ, ಇವ್ರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯೋ ಅವಕಾಶ ಇಲ್ಲ. ಇಲ್ಲ ಅವ್ರು ಇಂಗ್ಲೀಷಲ್ಲಿ ಬರೀಬೇಕು, ಇಲ್ಲಾಂದ್ರೆ ಹಿಂದಿನಲ್ಲಿ ಬರೀಬೇಕು. ಹಿಂದಿ ಅಂತೂ ಇವ್ರಿಗೆ ಹೋಗಲ್ಲ, ಇಂಗ್ಲೀಷಲ್ಲೇ ಬರೀಬೇಕು. ಇಂಗ್ಲೀಷು ಅಲ್ಲಿ ತುಂಬಾ ಒಳ್ಳೆ ಬೇಸಿಕ್ಕಿಂದ ಒಳ್ಳೆ ಇಂಗ್ಲೀಷ್ ಇರೋರಿಗೆ ಸುಲಭ ಆಗ್ಬಿಡ್ತದೆ. ಈ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಿರೋರು ದಿಢೀರ್ನ ಇಂಗ್ಲೀಷಿಗೆ ಚೇಂಜ್ ಮಾಡಿದಾಗ ಕಷ್ಟಪಡ್ತಾರೆ. ಈ ಒಂದು ಸಮಸ್ಯೆ ಇದೆ. ನಾನು ಅದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊತೀನಿ, ಇದಕ್ಕೆ ಏನೋ ಒಂದು ಪರಿಹಾರ ಕಂಡುಹಿಡೀರಿ. ನೀವು ಕರ್ನಾಟಕದ ವಿಧಾನಸಭೆಯಲ್ಲಿ ಇದಕ್ಕೊಂದು ಒಳ್ಳೆ ತೀರ್ಮಾನ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಕಳಿಸ್ಕೊಡಿ. ಅಂದ್ರೆ ಉತ್ತರ ಭಾರತದ ವಿದ್ಯಾರ್ಥಿಗಳು ಹೇಗೆ ತಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶನ ಪಡೆದಿದ್ದಾರೋ ಅದೇ ರೀತಿ ದಕ್ಷಿಣ ಭಾರತೀಯರು ಕನ್ನಡಿಗರಿಗೂ ಕೂಡ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗಬೇಕು. ಇದೊಂದು ದೊಡ್ಡ ಬೇಡಿಕೆ. ಇದನ್ನ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡ ಪರ ಸಂಘಟನೆಗಳು ದಯವಿಟ್ಟು ಈ ವಿಷಯನ ಕೈಗೆತ್ತಿಕೊಂಡು ಇದನ್ನೊಂದು ನಿರ್ಣಾಯಕ ಹಂತಕ್ಕೆ, ಲಾಜಿಕಲ್ ಎಂಡ್ಗೆ ಮುಟ್ಟಿಸಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಹೋರಾಟ ನೆನ್ನೆ ಮೊನ್ನೆದಲ್ಲ ಸರ್, ತುಂಬಾ ವರ್ಷಗಳಿಂದಲೂ ಕೂಡ ಅದೇ ರೀತಿಯಾಗಿದೆ.